ನಮಶ್ಚಂಡಿಕಾಯೈ. ಈಗ ನಾವು ದೇವಿ ಮಹಾತ್ಮ್ಯದ 10ನೇ ಅಧ್ಯಾಯ ಶುಂಭವಧೆಯನ್ನು ಕೇಳೋಣ. ಸುಮೇಧ ಋಷಿಯು ಹೀಗೆ ಹೇಳಿದನು. ಪ್ರಾಣಕ್ಕೆ ಸಮನಾದ ಸೋದರನಾದ ನಿಶುಂಭನು ಕೊಲ್ಲಲ್ಪಟ್ಟದ್ದನ್ನು ನೋಡಿ ಹಾಗೂ ಸಾಯುತ್ತಿರುವಂತಹ ರಾಕ್ಷಸರನ್ನು ಕಂಡು ಕುಪಿತನಾದ ಶುಂಭನು ಹೀಗೆ ಹೇಳಿದ. ಎಲೈ ದುಷ್ಟಳಾದ ದುರ್ಗೆಯೇ, ಬಲ ಪರಾಕ್ರಮಗಳ ಕೊಬ್ಬಿನಿಂದ ಜಂಭವನ್ನ ಮಾಡದಿರು, ಏಕೆಂದರೆ ನೀನು ಬೇರೆಯವರ ಬಲ ಸಹಾಯಗಳನ್ನು ಆಶ್ರಯಿಸಿ ಯುದ್ಧ ಮಾಡುತ್ತಾ ಇರುವೆಯಲ್ಲ ಅಂತ ಹೇಳಿದಾಗ ದೇವಿ ಹೀಗೆ ಹೇಳಿದ್ಲು. ಈ ಜಗತ್ತಿನಲ್ಲಿ ನಾನೊಬ್ಬಳೇ ದೇವಿಯು, ನನಗೆ ಎರಡನೆಯವಳು ಯಾವಳಿದ್ದಾಳೆ? ಎಲೈ ದುಷ್ಟನೆ, ನನ್ನ ವಿಭೂತಿ ರೂಪವೇ ಆಗಿರುವ ಈ ನನ್ನ ಮಹಿಮಾಶಕ್ತಿಗಳು ನನ್ನಲ್ಲಿಯೇ ಈಗ ಪ್ರವೇಶ ಮಾಡುತ್ತಿರುವುದನ್ನು ನೋಡು. ಹೀಗೆ ಹೇಳಿದ ಕೂಡಲೇ ಆ ಎಲ್ಲ ದೇವಿಯರು ಚಂಡಿಕೆಯ ಶರೀರದಲ್ಲಿಯೇ ಸೇರಿ ಅದೃಶ್ಯರಾಗಿಬಿಟ್ರು. ಆಗ ಅಂಬಿಕೆಯು ತಾನು ಒಬ್ಬಳೇ ಆಗಿಬಿಟ್ಲು. ದೇವಿ ಹೀಗೆ ಹೇಳಿದ್ಲು. ನಾನು ನನ್ನ ಮಹಿಮೆಗಳಿಂದ ಬಹುರೂಪಳಾಗಿ ಯಾವಾಗ ತೋರಿಕೊಂಡಿದ್ದೇನೋ ನಾನೇ ಈಗ ಎಲ್ಲವನ್ನೂ ನನ್ನಲ್ಲಿ ಅಡಗಿಸಿಕೊಂಡು ಒಬ್ಬಳೇ ಆಗಿ ನಿಂತಿದ್ದೇನೆ. ಇನ್ನು ಯುದ್ಧದಲ್ಲಿ ನೀನು ದೃಢನಾಗಿ ನಿಲ್ಲು. ಋಷಿಯು ಹೀಗೆ ಹೇಳದ. ಅನಂತರ ಶುಂಭನಿಗೂ ದೇವಿಗೂ ಇಬ್ಬರಿಗೂ ಪರಸ್ಪರವಾಗಿ ಭಯಂಕರ ಯುದ್ಧ ಪ್ರಾರಂಭವಾಯಿತು. ಬಾಣಗಳ ಸುರಿಮಳೆಯಿಂದಲೂ ತೀಕ್ಷ್ಣವಾದ ಆಯುಧಗಳಿಂದಲೂ ಹಾಗೂ ಅಸ್ತ್ರಗಳಿಂದಲೂ ಕೂಡಿದ ಸರ್ವಲೋಕಕ್ಕೂ ಭಯವನ್ನು ಉಂಟು ಮಾಡುವ ಯುದ್ಧ ಅವರಿಬ್ಬರಿಗೂ ನಡೆಯಿತು. ಅನಂತರ ಅಂಬಿಕೆ ಯಾವ ಯಾವ ದಿವ್ಯವಾದ ಅಸ್ತ್ರಗಳನ್ನು ಪ್ರಯೋಗಿಸಿದಳೋ ದೈತ್ಯರಾಜನು ಅವುಗಳನ್ನು ಎಲ್ಲವನ್ನ ಪ್ರತಿಯಾಗಿ ಹೊಡೆಯುವ ಅಸ್ತ್ರಗಳಿಂದ ಮುರಿದು ಹಾಕಿಬಿಟ್ಟ. ಅವನು ಪ್ರಯೋಗಿಸಿದ ದಿವ್ಯವಾದ ಅಸ್ತ್ರಗಳನ್ನು ಪರಮೇಶ್ವರಿಯು ಉಗ್ರವಾದ ಹುಂಕಾರವನ್ನು ಮಾಡುವ ನೆಪದಿಂದಲೇ ಲೀಲಾ ಮಾತ್ರದಿಂದಲೇ ಮುರಿದು ಹಾಕಿದ್ಲು. ಅನಂತರ ರಾಕ್ಷಸ 100 ಬಾಣಗಳಿಂದ ದೇವಿಯನ್ನು ಮುಚ್ಚಿಬಿಟ್ಟ. ಆಕೆಯು ಕೋಪದಿಂದ ಅವನ ಬಿಲ್ಲನ್ನು ತನ್ನ ಬಾಣಗಳಿಂದ ಕತ್ತರಿಸಿಬಿಟ್ಲು. ಬಿಲ್ಲು ತುಂಡಾದ ನಂತರದಲ್ಲಿ ಆ ದೈತ್ಯರಾಜ ಶಕ್ತ್ಯಾಯುಧವನ್ನು ತೆಗೆದುಕೊಂಡ. ಅವನ ಕೈಯಲ್ಲಿದ್ದ ಆಯುಧವನ್ನು ದೇವಿ ಚಕ್ರದಿಂದ ತುಂಡರಿಸಿದ್ಲು. ಅನಂತರದಲ್ಲಿ ಆತ ಕತ್ತಿಯನ್ನು 100 ಚಂದ್ರರ ಚಿತ್ರವುಳ್ಳ ಪ್ರಕಾಶಮಾನವಾದ ಗುರಾಣಿಯನ್ನು ತೆಗೆದುಕೊಂಡ ದೇವಿಯ ಕಡೆ ಮುನ್ನುಗ್ಗಿದ. ಆಗ ಚಂಡಿಕೆಯು ತೀಕ್ಷ್ಣವಾದ ಬಾಣಗಳಿಂದ ಕತ್ತಿಯನ್ನು ಗುರಾಣಿಯನ್ನು ಕತ್ತರಿಸಿ ಹಾಕಿದ್ಲು. ದೇವಿಯು ಆ ರಾಕ್ಷಸನ ರಥವನ್ನು ಸಾರಥಿ ಕುದುರೆಗಳೊಡನೆ ಕೆಡವಿದ್ಲು. ಈಗ ಆತ ಅಂಬಿಕೆಯನ್ನು ಕೊಲ್ಲಲು ಉದ್ಯುಕ್ತನಾಗಿ ಮುದ್ಗರವೆಂಬ ಆಯುಧವನ್ನು ಹಿಡಿದ. ಅದನ್ನು ದೇವಿ ಬಾಣಗಳಿಂದ ಕತ್ತರಿಸಿಬಿಟ್ಲು. ಮುಷ್ಟಿ ಯುದ್ಧಕ್ಕಾಗಿ ಬಂದ ಆತ ತನ್ನ ಕೈ ಮುಷ್ಟಿಯಿಂದ ದೇವಿಯ ಎದೆಗೆ ಹೊಡೆದ. ಆಗ ದೇವಿಯು ತನ್ನ ಮುಷ್ಟಿಯಿಂದ ಅವನ ಎದೆಗೆ ಗುದ್ದಿದ್ಲು. ಗುದ್ದಿನ ಏಟಿನಿಂದ ನೆಲದ ಮೇಲೆ ಉರುಳಿ ಬಿದ್ದು ಮತ್ತೆ ಹಠಾತ್ತನೆ ಮೇಲೆದ್ದ ಆತ. ನಂತರ ದೇವಿಯನ್ನು ಮೇಲಕ್ಕೆ ಎತ್ತಿಕೊಂಡು ಆಕಾಶಕ್ಕೆ ಹಾರಿದ ಆ ರಾಕ್ಷಸ. ಆಕಾಶದಲ್ಲಿ ಇಬ್ಬರೂ ಮಲ್ಲ ಯುದ್ಧವನ್ನು ಮಾಡಿದರು. ಅದು ಸಿದ್ಧ ಮುನಿಗಳಿಗೂ ಆಶ್ಚರ್ಯವಾಗುವ ರೀತಿಯಲ್ಲಿ ಮಾಡಿದರು. ಅವನೊಡನೆ ಬಹುಕಾಲ ಮುಷ್ಟಿಯುದ್ಧವನ್ನು ಮಾಡಿ ಅಂಬಿಕೆ ಅವನನ್ನು ಮೇಲಕ್ಕೆತ್ತಿ ತಿರುಗಿಸಿ ನೆಲದ ಮೇಲೆ ಬಿಸಾಡಿದ್ಲು. ಮತ್ತೆ ಆತ ಎದ್ದು ಬಂದ. ಈಗ ದೇವಿಯು ಅವನನ್ನು ಎದೆಯಲ್ಲಿ ಶೂಲದಿಂದ ತಿವಿದು ಭೂಮಿಯಲ್ಲಿ ಕೆಡವಿದ್ಲು. ದೇವಿಯ ಶೂಲದ ತುದಿಯಿಂದ ಗಾಯಗೊಂಡ ಆತ ಪ್ರಾಣವನ್ನು ಕಳೆದುಕೊಂಡು ಬೀಳುವಾಗ ಸಮುದ್ರಗಳಿಂದಲೂ ದ್ವೀಪಗಳಿಂದಲೂ ಪರ್ವತಗಳಿಂದಲೂ ಕೂಡಿದ ಇಡೀ ಭೂಮಿಯನ್ನು ಅಲುಗಾಡಿಸಿ ಬಿದ್ದು ಹೋದ. ದುರಾತ್ಮನ ಅಂತ್ಯದಿಂದ ಎಲ್ಲರೂ ಪ್ರಸನ್ನರಾದರು. ಎಲ್ಲವೂ ಪ್ರಸನ್ನವಾಯಿತು. ಜಗತ್ತು ಶಾಂತವಾಯಿತು. ಆಕಾಶ ನಿರ್ಮಲ ಆಯಿತು. ನದಿಗಳು ತಮ್ಮ ಪಾತ್ರಗಳಲ್ಲಿಯೇ ಹರಿಯತೊಡಗಿದವು. ವಿಪತ್ತಿನ ಮೋಡಗಳು ನಷ್ಟವಾದವು. ಅನಂತರ ದೇವತೆಗಳೆಲ್ಲರೂ ಸಂತೋಷಯುಕ್ತರಾದರು. ಗಂಧರ್ವರು ಸುಂದರವಾಗಿ ಹಾಡಿದರು. ಕೆಲವರು ವಾದ್ಯಗಳನ್ನು ಬಾರಿಸಿದರು. ಅಪ್ಸರಾಗಣಗಳ ಸ್ತ್ರೀಯರು ಕುಣಿದಾಡಿದರು. ಪುಣ್ಯಕರವಾದ ಮಾರುತಗಳು ಬೀಸಿದವು. ಸೂರ್ಯನು ಹೆಚ್ಚಿನ ಕಾಂತಿಯುಕ್ತವಾಗಿ ಬೆಳಗಿದ.
ಅಗ್ನಿ ಹೊಗೆಯಿಲ್ಲದೆ ಉರಿಯಿತು. ಭಯ ಸೂಚಕವಾದ ಶಬ್ದಗಳೆಲ್ಲ ತಣ್ಣಗಾದವು. ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಶುಂಭ ವಧೆ ಎಂಬ 10ನೇ ಅಧ್ಯಾಯ ಮುಗಿಯಿತು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.